ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೇನ್ ಗುರು ಈಗ IPL ಸ್ಟಾರ್ಟ್ ಆಗ್ತಿದೆ. ಇಲ್ಲಿ RCB ವರ್ಸಸ್ SRH ಮ್ಯಾಚು, ಫಸ್ಟ್ ಮ್ಯಾಚು 2026 ಫಸ್ಟ್ ಮ್ಯಾಚ್. IPL 28ಕ್ಕೆ ಸ್ಟಾರ್ಟ್ ಆಗ್ತಿದೆ. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ SRH. ಒಟ್ಟಿನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಆ್ಯಸ್ ಯೂಸಲ್ ಇದು ಬೆಂಗಳೂರು ಹೋಮ್ ಗ್ರೌಂಡಲ್ಲೇ ನಡೆಯುತ್ತೆ ಗುರು. ಏನು ಮ್ಯಾಟ್ರ್ ಆಗಲ್ಲ. ಬೆಂಗಳೂರು ಹೋಮ್ ಗ್ರೌಂಡ್ ಅಂದಾಗೆಲ್ಲ ಅವರು ಒಂಚೂರು ಸ್ಟ್ರಗಲ್ ಪಟ್ಕೊಂಡೇ ಗೆದ್ದಿದ್ದಾರೆ. ಅಂಥದ್ದೇನು ಹೇಳ್ಕೊಳ್ಳೋ ಗೆಲುವಂತ ಅವ್ರು ಸಾಧಿಸಿಲ್ಲ. ಯಾಕೆಂದರೆ ಇಲ್ಲಿ ಬೆಂಗಳೂರು ಹೋಮ್ ಗ್ರೌಂಡ್ ಅಂದಾಗೆಲ್ಲ ಒಂಚೂರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಏಕೆಂದರೆ ಇಲ್ಲಿ ಮೇನು ಅಂತ ಹೇಳ್ಕೊಳ್ಳೋ ಆಟ RCB ಹೋಮ್ ಗ್ರೌಂಡಲ್ಲಿ ಒಂಚೂರು ಕಷ್ಟ ಪಡ್ಕೊಂಡು ಗೆದ್ದಿದ್ದಾರೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 180 ಹೊಡಿಲೇಬೇಕು. ಒಟ್ಟಿನಲ್ಲಿ SRH ಅವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಒಟ್ಟಿನಲ್ಲಿ ಟ್ರಾವಿಸ್ ಹೆಡ್ ಆಗಲಿ, ಇಶಾನ್ ಕಿಶನ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಇವ್ರು 3 ಜನರಲ್ಲಿ ಒಬ್ಬರಂತೂ ಔಟ್ ಮಾಡಲೇಬೇಕು. ಇಲ್ಲಾಂದರೆ ಒಂಚೂರು RCB ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಲ್ಲಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡವ್ರು ಒಂಚೂರು ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದೆ ಗುರು. ಸೆಕೆಂಡ್ ಬ್ಯಾಟಿಂಗ್ ತೊಗೊಂಡವ್ರು ಒಂಚೂರು ಕಷ್ಟ ಇದೆ. ಇಲ್ಲಿ ಬ್ಯಾಟಿಂಗ್ ಪಿಚ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದೆ. ಬೌಲಿಂಗ್ ಪಿಚ್ಚು ಒಂಚೂರು ಸ್ಪೀಡಿಂಗ್ಗೆ ಒಂಚೂರು ಯೂಸ್ಫುಲ್ ಇದೆ. ಅಂಥ ಸ್ಪಿನ್ನಿಂಗ್ಗೆ ಏನು ಅಂತ ಯೂಸ್ಫುಲ್ ಇಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ RCB ವರ್ಸಸ್ SRH ಒಂಚೂರು ಕಷ್ಟ ಇದೆ ಗುರು. ಯಾಕೆಂದರೆ RCB ಅವರು ಹೋಮ್ ಗ್ರೌಂಡ್ ಅಂದಾಗೆಲ್ಲ ಒಂಚೂರು ಸ್ಟ್ರಗಲ್ ಪಟ್ಟಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ RCB ಅವರು ಒಂಚೂರು ಸ್ಟ್ರಗಲ್ ಪಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಫಸ್ಟ್ ಮ್ಯಾಚ್ ಅಂದಾಗೆಲ್ಲ RCB ಒಂಚೂರು ಸೋತಿ ಗೆಲ್ತಾರೆ ಹೊರತು ಫಸ್ಟ್ ಮ್ಯಾಚೇ RCB ಗೆಲ್ಲೋ ಚಾನ್ಸಸ್ ಒಂಚೂರು ಕಷ್ಟ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ RCB ಅವರು ಟಾಸ್ ಗೆದ್ರೆ ಒಂಚೂರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಟಾಸ್ ಯಾರು ಗೆದ್ದು ಫಸ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅವ್ರು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಮಿನಿಮಮ್ 20 ಓವರ್ ಅಂತ ಹಾಕ್ಸ್ತಾರೆ. ಮಳೆ ಬರುತ್ತಾ ಅಂದರೆ ಹೌದು, 99% ಮಳೆ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇಲ್ಲ ಅಂತ ಅಪ್ಡೇಟ್ ಬಂದಿದೆ ಗುರು. ಒಟ್ಟಿನಲ್ಲಿ ಮೇನು RCB ಟೀಮಲ್ಲಿ ಇಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ದೇವದತ್ ಪಡಿಕ್ಕಲ್ ಇವರು ತೊಗೊಂಡಿದ್ದಾರೆ. ಒಟ್ಟಿನಲ್ಲಿ ಆ್ಯಕ್ಷನಲ್ಲಿ ತೊಗೊಂಡಿದ್ದಕ್ಕೆ ಒಂಚೂರು ಯೂಸ್ಫುಲ್ ಇದೆ ಅನ್ಬೋದು. ಮೇನ್ ಇಲ್ಲಿ ಫಿಲಿಪ್ ಸಾಲ್ಟ್ ಅವರು ಇದ್ದಾರೆ. ವಿರಾಟ್ ಕೊಹ್ಲಿ ಆ್ಯಸ್ ಯೂಸಲ್ ಕಮ್ ಬ್ಯಾಕ್ ಆಗಿದ್ದಾರೆ ಅನ್ಬೋದು. ಇಲ್ಲಿ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಶರ್ಮಾ ಅವರು ಬಂದಿದ್ದಾರೆ. ಇಲ್ಲಿ ಸುಮಾರು ಜನ ಬಂದಿದ್ದಾರೆ ಗುರು. ಕುಲ್ದೀಪ್ ಯಾದವ್ ಆಗಲಿ, ಭುವನೇಶ್ವರ್ ಕುಮಾರ್ ಆಗಲಿ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ ಅನ್ಬೋದು. ಇಲ್ಲಿ ಹೇಜಲ್ವುಡ್ ಬಂದಿದ್ದಾರೆ ಅಂದರೆ ಹೌದು, ಬಂದಿದ್ದಾರೆ ಅನ್ಬೋದು. ಮೇನು ಬೌಲಿಂಗ್ ವಿಚಾರದಲ್ಲಿ RCB ಸಿಕ್ಕಾಪಟ್ಟೆ ಕಡಕ್ ಕಾಣ್ತಿದ್ದಾರೆ. ಹೇಜಲ್ವುಡ್ ಆಗಲಿ, ಇಲ್ಲಿ ಭುವನೇಶ್ವರ್ ಕುಮಾರ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇರೋದು ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಪಾರ್ಟ್ನರ್ಶಿಪ್ಪು ಎಷ್ಟು ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಒಂಚೂರು ಅಡ್ವಾಂಟೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಮೇನು ವರುಣ್ ಅಯ್ಯರ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅವರು RCBಗೆ ಫಸ್ಟ್ ಟೈಮ್ ಆಡ್ತಿದ್ದಾರೆ ಅನ್ನೋದಕ್ಕಿಂತ ಒಂಚೂರು ಅವ್ರ ಮೇಲೆ ಸಿಕ್ಕಾಪಟ್ಟೆ ಬೌಲಿಂಗು ಹಾಕ್ಸ್ತಾರೆ, ಬ್ಯಾಟಿಂಗು ಹಾಕ್ಸ್ತಾರೆ. ಒಟ್ಟಿನಲ್ಲಿ ವರುಣ್ನ ಇವರು ಫಸ್ಟ್ 3ನೇ ಬ್ಯಾಟ್ಸ್ಮನ್ ಆಗಿ ನೋಡ್ತಿದ್ದಾರೆ ಟೀಮಲ್ಲಿ. ಒಟ್ಟಿನಲ್ಲಿ ಮೇನು RCB ಒಂಚೂರು ಬ್ಯಾಟಿಂಗ್ ವಿಚಾರದಲ್ಲಿ ಚೆನ್ನಾಗಿ ಕಾಣ್ತಿದೆ. ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಎಷ್ಟೇ ಹೇಳು ಈ ವರ್ಷ IPLನ ಆಡ್ತಿಲ್ಲ, ಅದರಿಂದ ಅವ್ರನ್ನ ಟೀಮಲ್ಲಿ ಆಡ್ತಿಲ್ಲ ಗುರು. ಒಟ್ಟಿನಲ್ಲಿ RCB ಫ್ರ್ಯಾಂಚೈಸಿಲಿ ಇದ್ದಾರೆ, ಅವರು ಟೀಮಲ್ಲಿ ಆಡೋದು ಡೌಟು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಟೋಟಲಾಗಿ RCB ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಗುರು. ಒಟ್ಟಿನಲ್ಲಿ SRH ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ SRH ಟೀಮಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ ಮೇನು ಇಲ್ಲಿ ಆ್ಯಸ್ ಯೂಸಲ್ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಕ್ಯಾಪ್ಟನ್ ಆಗಿ ಇಲ್ಲಿ ಇಶಾನ್ ಕಿಶನ್ಗೆ ಕ್ಯಾಪ್ಟನ್ ಆಗಿ ಕೊಟ್ಟವ್ರೆ ಗುರು. ಇಲ್ಲಿ ಕ್ಯಾಪ್ಟನ್ ಆಗಿ ಇಲ್ಲಿ ಟ್ರಾವಿಸ್ ಹೆಡ್ಗೆ ಇವ್ರು ಕೊಡ್ಬೋದಿತ್ತು. ಅಭಿಷೇಕ್ ಶರ್ಮಾ ಆಗಲಿ, ಟ್ರಾವಿಸ್ ಹೆಡ್ ಆಗಲಿ, ಇಶಾನ್ ಕಿಶನ್ ಆಗಲಿ, ಕ್ಲಾಸನ್ ಆಗಲಿ, ಇವ್ರು 4 ಜನ ಇದ್ದಾರೆ ಅನ್ಬೋದು. ಮೇನ್ ನಿತೀಶ್ ಕುಮಾರ್ ರೆಡ್ಡಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲಿ ಲೆವೆನಲ್ಲಿ ಲಿಜರ್ಸನ್ನ ಇವರು ತಗೊಂಡಿದ್ದಾರೆ. ಇಲ್ಲಿ ಅಕ್ಷಯ್ ಪಟೇಲ್ ತಗೊಂಡಿದ್ದಾರೆ. ಒಟ್ಟಲ್ಲಿ ಇಲ್ಲಿ ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ SRH ಅವರು ಒಂಚೂರು ತೀರಾ ವರ್ಸ್ಟಾಗಿ ಆಡೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಯಾಕೆಂದರೆ ಇಲ್ಲಿ RCB ಅಂದಾಗೆಲ್ಲ ಒಂಚೂರು ಬೌಲಿಂಗ್ ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. SRH ಅವರು ಅವ್ರನ್ನ RCBಗೆ ಹೋಲಿಸ್ಕೊಂಡ್ರೆ SRH ಅವರು ಒಂಚೂರು ಬ್ಯಾಟಿಂಗಲ್ಲಿ ಒಂಚೂರು ಖಡಕ್ಕಾಗಿದ್ದರೆ, ಬೌಲಿಂಗ್ ವಿಚಾರದಲ್ಲಿ ಅಕ್ಷಯ್ ಪಟೇಲು ಒಂಚೂರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಅದು ಬಿಟ್ಟರೆ ಮಿಕ್ದವರು ಅಂಥದ್ದು ಏನಿಲ್ಲ ಅನ್ಬೋದು. ಯಾಕೆಂದರೆ ಇಲ್ಲಿ ಅಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇಲ್ಲ ಗುರು. ಒಟ್ಟಿನಲ್ಲಿ SRH ಅವರು ಬೌಲಿಂಗಲ್ಲಿ ಒಂಚೂರು ತೀರಾ ವರ್ಸ್ಟಾಗಿ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ SRH ಟೀಮ್ ಅಂತೂ ಎದ್ದಿಗೆ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ SRH ಟೀಮಲ್ಲಿ ಮೇನು ಕ್ಯಾಪ್ಟನ್ ಆಗಿ ಇಲ್ಲಿ
ಈಶಾನ್ ಕಿಶನ್ಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮೈಕಲ್ಗೆ ಏನು ಅಂಥ ಕ್ಯಾಪ್ಟನ್ಸಿನ ಕೊಟ್ಟಿಲ್ಲ ಇಲ್ಲಿ. ಅದರಿಂದ ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಫಸ್ಟ್ ಟೈಮ್ ಈಶಾನ್ ಕಿಶನ್ ಆಗಿ ಇಲ್ಲಿ ಕ್ಯಾಪ್ಟನ್ಸಿನ ವಹಿಸ್ಕೊಂಡಿದ್ದಾರೆ ಗುರು. ಒಟ್ಟಿನಲ್ಲಿ ಟ್ರಾವಿಸ್ ಹೆಡ್ ಆಗಲಿ, ಅಭಿಷೇಕ್ ಶರ್ಮಾ, ಇವ್ರು 3 ಜನರಲ್ಲಿ ಒಬ್ರನ್ನಾರು ಔಟ್ ಮಾಡಬೇಕು. ಇವ್ರು 3 ಜನದಲ್ಲಿ ಒಬ್ರನ್ನ ಔಟ್ ಮಾಡಿದೆ ಇವರಿಬ್ಬರಲ್ಲಿ ಕೊನೆಯವರೆಗೂ ಯಾರು ಇರ್ತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. RCB ಕೊನೆಯವರೆಗೂ ಟಕ್ಕರ್ ಕೊಟ್ಕೊಂಡು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ RCB ವರ್ಸಸ್ SRH ಹೆಡ್ ವಿಚಾರದಲ್ಲಿ ನೋಡಿದರೆ 25 ಮ್ಯಾಚಲ್ಲಿ RCB ಅವರು ಎಷ್ಟು ಮ್ಯಾಚ್ ಅಪ್ ಗೆದ್ದವ್ರೆ ಅಂದರೆ ಇಲ್ಲಿ RCB ಅವರು 11 ಮ್ಯಾಚ್ ಗೆದ್ದವ್ರೆ, SRH ಅವರು 13 ಮ್ಯಾಚ್ ಗೆದ್ದವ್ರೆ. ಒಟ್ಟಿನಲ್ಲಿ ನೋ ರಿಸಲ್ಟ್ ಆಗಿದೆ. ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇವ್ರ ಎದುರುಗಡೆ ಬಂದಾಗ RCB ಅವರು 262 ಹೊಡೆದಿದ್ದಾರೆ, SRH ಅವರು 287 ಹೊಡೆದವ್ರೆ ಗುರು. ಒಟ್ಟಿನಲ್ಲಿ ಲೋ ಸ್ಕೋರ್ ವಿಚಾರದಲ್ಲಿ 68 ಹೊಡೆದವ್ರೆ, ಲೋ ಸ್ಕೋರ್ ವಿಚಾರದಲ್ಲಿ 175ನ ಹೊಡೆದವ್ರೆ. ಒಟ್ಟಿನಲ್ಲಿ RCB ವರ್ಸಸ್ SRH ಒಂಚೂರು ನೆಕ್ಸ್ಟ್ ಲೆವೆಲ್ ಆಟ ಆಡೋದೆ ಇಲ್ಲಿ. ಈಶಾನ್ ಕಿಶನ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ ನೆಕ್ಸ್ಟ್ ಲೆವೆಲ್ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಗುರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಅನ್ನೋದಕ್ಕಿಂತ SRH ಅವರು ಒಂಚೂರು ಕಳಪೆ ಫಾರ್ಮಲ್ಲಿ ಕಾಣ್ತಿದ್ದಾರೆ. ಬೌಲಿಂಗ್ ವಿಚಾರದಲ್ಲಂತೂ ತೀರಾ ಕಳಪೆ ಕಾಣ್ತಿದ್ದಾರೆ ಗುರು. ನನಗೇನು ಹಂಗೆ ಅನ್ನಿಸ್ತಿದೆ. ಲೈವ್ ನಡೆಯುತ್ತೆ ಅಂದರೆ ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲೂ ಬರುತ್ತೆ. ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ನಲ್ಲಿ ಯಾವ್ಯಾವ ಚಾನಲ್ ಇದೆ, ತಮಿಳು, ಕನ್ನಡ, ಹಿಂದಿ, ಇಂಗ್ಲೀಷ್ ಅವೆಲ್ಲಲ್ಲಿ ಬರುತ್ತೆ. 7:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ಸ್ಟಾರ್ಸ್ ಆಗ್ತಾರೆ ಗುರು. ಒಟ್ಟಿನಲ್ಲಿ ಕನ್ನಡದಲ್ಲೇ ಬರುತ್ತೆ, ಏನು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ಸ್ಟಾರ್ ಸ್ಪೋರ್ಟ್ಸದಲ್ಲೂ ಬರುತ್ತೆ, ಜಿಯೋ ಹಾಟ್ಸ್ಟಾರಲ್ಲೂ ಬರುತ್ತೆ. ಜಿಯೋ ಹಾಟ್ಸ್ಟಾರಲ್ಲಿ ಬರಬೇಕಂದ್ರೆ ನೀವು ದುಡ್ಡು ಕೊಡಬೇಕು. ಫ್ರೀಯಾಗಿ ನನ್ನ ಪ್ರಕಾರ ಡೌಟು ಅಂತ ಅಂದ್ಕೊಂಡಿದ್ದೀನಿ ಬರೋದು. ಒಟ್ಟಿನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ TVಲಿ ಬರುತ್ತೆ, ಮೊಬೈಲಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ಬರುತ್ತೆ ಗುರು. ಒಟ್ಟಿನಲ್ಲಿ 7:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, 7 ಗಂಟೆಗೆ ಟಾಸ್ ಹಾಕ್ತಾರೆ. ಒಟ್ಟಿನಲ್ಲಿ ಕನ್ನಡದಲ್ಲಿ ಬರುತ್ತೆ, ಏನು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ಸ್ಟಾರ್ ಸ್ಪೋರ್ಟ್ಸು ಜಿಯೋ ಹಾಟ್ಸ್ಟಾರ್ ಅಂದಾಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಬರುತ್ತೆ, ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಗುರು. ಸುಮಾರು ಜನ ವೀಡಿಯೋನ ನೋಡ್ಬಿಡ್ತೀರ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಏನು ಮಾಡಲ್ಲ, ಹಂಗೆ ಇದ್ಬಿಡ್ತೀರ. ಒಟ್ಟಿನಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. IPL ಮುಗಿಯೋಷ್ಟೆಲ್ಲರೂ 1,000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋದ ಸಲ T20 ವರ್ಲ್ಡ್ ಕಪ್ಪಲ್ಲೇ 1,000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ, ಮಾಡಲಿಲ್ಲ. ಮಿನಿಮಮ್ 300 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿದ್ದೀರಾ. ಈಗ 1,000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ, ಹಂಗೆ ಬೆಲ್ ಐಕಾನ್ಗೆ ಗುದ್ದಿ ಗುರು. ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಒಟ್ಟಿನಲ್ಲಿ RCB ವರ್ಸಸ್ SRH ಅಲ್ಲಿ ಒಟ್ಟಿನಲ್ಲಿ RCB ಕೊನೆಯವ್ರಿಗೆ ತಗೊಂಡು ಮ್ಯಾಚ್ನ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಮ್ಯಾಚ್ ದೇವ್ರಿಗೆ ಇವರು ಕೊಡೋದಿಲ್ಲ ಒಟ್ಟಿನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. RCB ಹೋಮ್ ಗ್ರೌಂಡ್ ಅಂದಾಗೆಲ್ಲ ಒಂಚೂರು ಎಡವಿದ್ದಾರೆ ಹೊರತು ಒಟ್ಟಿನಲ್ಲಿ ಮ್ಯಾಚ್ನ ಹೋದ ವರ್ಷದಲ್ಲಿ RCB ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ದೋರೆ. SRH ಅವರು ಒಂಚೂರು ಮ್ಯಾಚ್ನ ಈ ಟೀಮು ಒಂಚೂರು ಯಾಕೋ ವೀಕಾಗಿ ಕಾಣ್ತಿದೆ ಅಂತ ನನಗೇನು ಅನಿಸ್ತಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ಏನು ವೀಕ್ ಇಲ್ಲ, ಬೌಲಿಂಗ್ ವಿಚಾರದಲ್ಲಿ ತೀರಾ ಕಳಪೆ ಆಗಿ ಕಾಣ್ತಿದ್ದಾರೆ SRH ಅವರು. RCB ಬೌಲಿಂಗ್ ವಿಚಾರದಲ್ಲೂ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ಆಲ್ರೌಂಡರ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಬ್ಯಾಟಿಂಗ್ ವಿಚಾರದಲ್ಲೂ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ RCB SRH ವಿಚಾರದಲ್ಲಿ ನನ್ನ ಪ್ರಕಾರ ಈ ಫಸ್ಟ್ನೇ ಮ್ಯಾಚಲ್ಲಿ RCB ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ RCB ವರ್ಸಸ್ SRH ಅಲ್ಲಿ RCB ಗೆಲ್ತಾರೆ. ಒಟ್ಟಿನಲ್ಲಿ ತೀರಾ ಬುಡಕ್ಕೋಗಿ ಗೆಲ್ಲೋ ಮ್ಯಾಚಸ್ ಸಿಕ್ಕಾಬಿಟ್ಟೆ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ತಗೋತಾರೆ ಅವರು ಒಂಚೂರು ಮ್ಯಾಚ್ನ ಹಿಡಿತದಲ್ಲಿ ಹಿಡ್ಕೊಂಡಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಒಂಚೂರು ಕಷ್ಟ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ರಿವ್ಯೂ ಮತ್ತು ಪ್ರಿವ್ಯೂ ಮ್ಯಾಚ್ ವೀಡಿಯೋದಲ್ಲಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, ಬೇಗ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವೀಡಿಯೋದಲ್ಲಿ.